ಸ್ಲೀವ್ಸ್ ಹಾಕ್ಬೇಕಾದ್ರೆ ಸಿಗಲ್ಲ. ಬೇಡ ಬೇಡ ಇಲ್ಲಿ ಬಟ್ಟೆಲಿ ಸಾಕಾಗಲ್ಲ ಅಲ್ವಾ? ಇದು ಲಂಗದ್ದು ಅವತ್ತು ಕಟ್ ಮಾಡ್ಕೊಂಡ್ವಿ ನನಗೆ. ಹ್ಞೂ. ಸ್ಲೀವ್ಲೆಸ್ಗೆ ಅಂತಲೇ ಇಷ್ಟಿಟ್ಟೆ. ವಿಡಿಯೋ ಮಾಡ್ಕೊಳ್ರಿ. ಮಾಡ್ತವ್ರೆ. ಹಾಕ್ತೀರಾ? ಇದು ನಿಮಗೆ 1 ಇಂಚು ಇದು ಅದೇ ನೀವು ಸೇಪ್ ಜಾಸ್ತಿ ಬೇಕು ಅಂದ್ರಲ್ವಾ 3 ಇಂಚ್ ತೊಗೊಂಡಿರ್ತೀನಿ ಆ ಸೇಪ್ಗೆ ಆಯಿತಾ. ಇದು ಅವ್ರದ್ದು 15.5 ಓಕೆನಾ. ಇದು 10 ಎಕ್ಸಾಕ್ಟ್ಲಿ 10. ಇದು ಸೇಮ್ ಅವ್ರಿಗೆ ಸಣ್ಣ ಇದ್ದಾರಾ? ಅದೇ ಮೇಡಮ್. ಅದೇ ನೋಡಿದೆ ಅದು ತೊಗೊಂಡ್ರೆ ಎಷ್ಟು ಏಜು? ಯಾಕೆಂದರೆ 3 ಇಟ್ಟರೆ ನೆಕ್ಕು ಬ್ರಾಡ್ ಆಗಿಬಿಡ್ಬೋದು. ಓಕೆ, ನೀವು ಸ್ಲೀವ್ಲೆಸ್ ಒಂದು ಬೇರೆ ಹೇಳಿದ್ದೀರಿ, ಬ್ರಾಡ್ ಆಗಿಬಿಡ್ಬೋದು. ಅದಕ್ಕೆ 2.5 ಇಟ್ಟಿರ್ತೀನಿ ಸಾಕು ಮೇಡಮ್. ಅಷ್ಟೇ ಸಾಕು ಆಯಿತಾ. ಭುಜ ನೋಡಿ ಈಗ ಅಳತೆ ಕೊಟ್ಬಿಟ್ಟಿದ್ದಾರೆ. ಭುಜ ನೋಡಿ ಈಗೂ ತಗೋಬೋದು ಆಯಿತಾ, ಇಲ್ಲಿಗೂ ತಗೋಬೋದು 3.5, ಹಿಂಗೂ ತಗೋಬೋದು. ನೋಡಿ ಇಲ್ಲಿಗೆ ಇದೆ ಅವ್ರದ್ದು 2.75 ಕಾಲು ಇಂಚ್ ಅಂದರೆ 3 ಕಾಲು ಆಯಿತಾ. 3 ಕಾಲು ಇಟ್ಟಾಗ ಒಂದು 5.75 ಆರೇ ಬರುತ್ತೆ. 3.5 ಇಟ್ಟಿರ್ತೀನಿ. ಈ ಡಿಸೈನ್ ಬೇಕು ಹೇಳ್ತಿರೋದು. ಸ್ಕ್ವೇರ್ ಆಯ್ತಾ ಅಂತ ನೋಡಿದೆ. ಕಂಕ್ಳು ನೋಡಿ 5.5 ಏನೋ 5.5 5.5 ಕಾಲು ಇಂಚ್ ಎಷ್ಟು ಐತೆ? ಮೇಡಮ್ ನಾವು ಇಲ್ಲಿ ಯಾವುದೇ ತೆಗೆದ್ರು 1/4 ಇಂಚ್ ಎಕ್ಸ್ಟ್ರಾ ಇಡಬೇಕಾ? ಈಗ 6 ಇದ್ರೆ 6 ಕಾಲು ಇಟ್ಕೋಬೇಕಾ? ಹಾಂ, ಒಳ್ಳೆ ಇರ್ತದೆ. ತುಂಬ ಸಣ್ಣಗಿನ ಅಲ್ಲ ಬ್ಲೌಸ್ಗಾದ್ರೆ ಬ್ಲೌಸ್ ಕೊಂಕೆ ಬರುತ್ತಾ? ಇಲ್ಲ, ಅದೇ ಒಬ್ಬೊಬ್ರಿಗೂ ಒಂದೊಂಥರ. ಅಲ್ಲ ಇದು ನಾವೀಗ ಅಳತೆ ಮಾಡಿದ್ವಿ ಅಲ್ವಾ? 1/2 ಇಂಚು 1/4 ಇಂಚು ತಗೊಳ್ಳಿ. ಜಾಸ್ತಿ ತಗೋಬೇಕು. ಈಗ 5.5 ಬಂತಲ್ಲ, ಅದರಲ್ಲಿ 5.5 ನೋಡಿ ಇಲ್ಲಿ ಇದು ಹೋಗಲ್ಲ, ಇಲ್ಲೇ ಈ ಕಡೆ ಕಾಲು ಇದು ಸೇರ್ತೀವಲ್ಲ, ಇಲ್ಲಿ ಕಾಲು ಇಲ್ಲಿ ಕಾಲು 1/2 ಇಂಚು ಎಷ್ಟು. 1/2 ಇಂಚ್ ತಗೋಬೇಕಾ ಎಕ್ಸ್ಟ್ರಾ? ಇದು ಬ್ಯಾಕು ಯಾವ ನೆಕ್ಕು ರೌಂಡೇ ಇಲ್ಲ, ಸ್ಕ್ವೇರ್ ಮೇಡಮ್. ಡೀಪು ಅವ್ರಿಗೆ ಬ್ಯಾಕ್ ಅಲ್ವಾ ಇಷ್ಟೊಂದು ಬೇಡ. ಅದೇ ಫ್ರಂಟ್ ಇದು ಬ್ಯಾಕಿಗೂ ಸ್ಕ್ವೇರ್ ಇಡಿ ಮೇಡಮ್. ಇದೆಷ್ಟಿದೆ? ಇಲ್ಲೇ ಇದೆ ಅಲ್ಲ, 5 ಇದೆ ಅನಿಸುತ್ತೆ. 5.5 6 ಇರ್ತೀನಿ. ಜಾಸ್ತಿ ಇರಬೇಕು. ಅಲ್ಲ ಇದು ಫ್ರಂಟ್ ಇದು ಫ್ರಂಟ್ ಬೇಡ, ಇದು ಬ್ಯಾಕ್. ಇದು ಬ್ಯಾಕ್ ಬಟನ್ ಫ್ರಂಟ್ ಬಟನ್ ಹೊಲ್ಕೊಳ್ಳಿ ಒಂದು. ಸೇಮ್ ಅಷ್ಟೇ ಇದೆ, 6 ಇದೆ. ಅದು ದವಣಿ ಹಾಕೊಂಡ್ರೆ ಸರಿ. ಫ್ರಂಟು ಈ ಥರ ಕುತ್ಕೊಳ್ಳೋದಕ್ಕೆ ಹಿಂದೆನೆ 6 ಇಟ್ಟಿರ್ತೀನಿ. 6 ಇಡಿ. ತೋರಿಸಿ. ಹಿಂದೆ ಶೇಪ್ ಇಲ್ವೇನೋ ಮೇಡಮ್? ಇದು ನಾವು ಇಲ್ಲೇ ಜಾಸ್ತಿ ಮುಂದೆ ಮಾತ್ರ ಅಲ್ಲ ಶೇಪ್. ನಾವು ಇಲ್ಲೇ ಜಾಸ್ತಿ ತಗೊಂಡ್ವಿ. ಇದು ಫ್ರಂಟಿಗೆ ಅಂತ ತಗೊಂಡಿದ್ದಲ್ವಾ? ಅಲ್ಲ ಬ್ಯಾಕ್ಗೆ ತಗೊಂಡು. ಹಾಂ, ಶೇಪ್ ಕೊಡೋಕೆ ಅಲ್ಲಿ ಜಾಸ್ತಿ ಬಿಟ್ಟಿದ್ರಲ್ಲ, ಫ್ರಂಟ್ದಾಗುತ್ತೆ ಇದು. ಅಲ್ಲಿಗೆ ಓಪನ್ ಮಾಡಬೇಕಾಗುತ್ತೆ. ಬೇಡ, ಬ್ಯಾಕೆ ತಗೊಂಡು. ಇಲ್ಲಿ ಇಷ್ಟು 15 17 ಒಂಚೂರು ಜಾಸ್ತಿ ಇರುತ್ತೆ. ಫೋಲ್ಡಿಂಗ್ ಮಾಡಿ ಆ ಲೆವೆಲ್ ಕಟ್ ಮಾಡಿ. ಫ್ರಂಟ್ ಓಪನ್ ಇಲ್ಲ ಅಲ್ವಾ? ಫ್ರಂಟ್ ಓಪನ್ ಇಲ್ಲ, ಹೌದು ಬ್ಯಾಕ್ ಮೇಡಮ್. ಓಪನ್ ಇರೋದು ಇದು ಮೇಡಮ್. ಅಕ್ಕೆ ರಾಂಗ್ ಆಗಿರೋದು. ಸರಿ ಬಂತೆ, ನಾನು ಅದಕ್ಕೆ ಇದು ಪ್ರಿಂಟ್ ಮಾಡ್ಬೇಕು ನೀವು ಇವಾಗ ಇಲ್ಲಿ. ಸರಿ, ಹಿಂಗೆ ಹೇಳಿದಾಗ ಕನ್ಫ್ಯೂಸ್ ಆಗಿಬಿಡುತ್ತೆ. ಇದು 6 ಇರಲಿ, ಏನಿಲ್ಲ. ಇಲ್ಲಿಗೆ 5.5 ಸಿಗುತ್ತೆ ನಿಮಗೆ.
ಉದ್ದ ಬೇಕಾಗಿರಲಿಲ್ಲ ಅಷ್ಟಲ್ವಾ. ಉದ್ದ ಶೇಪ್ ಕೊಡಕ್ಕೆ ಅಂತ Shape ಹಾಕಿದ್ರಲ್ಲ ಕೊಡಕ್ಕೆ. ಮೇಡಮ್ ಮುಂದಕ್ಕೆ. ಗೊತ್ತಾಯ್ತು 3 ಇಂಚ್ ತಗೊಂಡಿದ್ದೀವಿ ಹಾಂ ನಾವು. ಹಾಂ ಅದು ಹಿಂಗ್ ಬಂದಿದ್ಯಾ? ಹ್ಞೂ ಗೊತ್ತಿಲ್ಲ. ಆ ಶೇಪಲ್ಲಿ ಅಮ್ಮ ಅಂದು ಕಟ್ ಮಾಡಿಸ್ಕೊಳಮ್ಮ. ನೆಕ್ಸ್ಟ್ ಇನ್ನು ಯಾವ ಟೈಲರ್ಗೂ ಕೊಡೋಂಗಿಲ್ಲ ನೀವೇ. ಇದೇ ಚೆನ್ನಾಗದಲ್ಲ ಸೀರೆದು. ಸೀರೆದೇ ಅದು ಅದ್ರ ಮ್ಯಾಚಿಂಗ್ ಅದು. ಇದು ಲೈನಿಂಗು. ಲೈನಿಂಗ್ ಜಾಸ್ತಿ ಕಟ್ ಮಾಡ್ಬೇಕಾ ಬಟ್ಟೆ ಅಷ್ಟೇ ಕಟ್ ಮಾಡ್ಬೇಕಾ ಮೇಡಮ್? ಇಟ್ಕೊಂಡ್ಬಿಟ್ಟು ಹೊಲ್ಕೊತೀನಿ. ಸ್ವಲ್ಪ ಜಾಸ್ತಿ ಬಿಡ್ತಾನೆ. ಇಲ್ಲ ಗೊತ್ತಿಲ್ಲ ನಮ್ಗೆ. ಲೈನಿಂಗು ಅಷ್ಟೇ ಅಲ್ವಾ ಮೇಡಮ್? ಲೈನಿಂಗು ಸೀರೆದು ಅಷ್ಟೇ ಒಂದೇ ಅಲ್ಲ? ಇದನ್ನೇ ಇಟ್ಕೊಂಡು ಹಾಂ ಇದನ್ನ ಇಟ್ಕೊ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ದಬಾಕ ಹೊಲ್ಕೊಬಿಟ್ರೆ ಆಯ್ತದಲ್ವಾ ಮೇಡಮ್? ಇದಕ್ಕೆ ಮಾತ್ರ ಪೈಪಿಂಗ್ ಕೊಟ್ರೆ ಆಯ್ತು. ಇದಕ್ಕೆ ಪೈಪಿಂಗು ಇಲ್ಲ ಅದನ್ನು ಹಂಗೆ ಹಾಂ ಅಲ್ಲ ಇದಕ್ಕೆ ನೆಕ್ ಪೀಸು ಹಾಂ ಪೈಪಿಂಗ್ ಕೊಟ್ಬಿಟ್ರೆ ಆಗುತ್ತಲ್ವಾ ಮೇಡಮ್? ಪೈಪಿಂಗು ಸ್ಕ್ವೇರ್ ಇದೆ. ನಿಮಗೆ ಆಗುತ್ತೆ ಅನ್ನೋದಾದ್ರೆ ಕೊಡಿ, ಇಲ್ಲ ಅಂದರೆ ಹಾಂ ಪಟ್ಟಿ ಇದನ್ನೇ ಇಟ್ಕೊಂಡು ನೆಕ್ ಪೀಸ್ ಕಟ್ ಮಾಡ್ಕೊಳ್ಳಿ. ಇದನ್ನೇ ಇಲ್ಲೇ ಇರುತ್ತಲ್ಲ ಇದೇ ಸಾಕಾಗುತ್ತೆ. ಎಳಿಬೇಡಿ, ಕಟ್ ಮಾಡಬೇಕು. ವೇರಿಯೇಷನ್ ಹೀಗೆ ಕಟ್ ಮಾಡಬೇಕು, ಹಿಂಗೆ ಇಟ್ಕೊಂಡು. ಸಂಕ್ರಾಂತಿ ಹಬ್ಬಕ್ಕೆ ಬಜೆಟ್ ಕಮ್ಮಿ ಓಡಿಸೇಬಿಟ್ಟೆ. ಎಲ್ಲ ಹೊಂಟೋಗುತ್ತೆ ಅನ್ನೋದು. ಮೊನ್ನೆ ಹೋಟ್ಲಲ್ಲಿ ತಿನ್ಕೊಂಬಂದವಳೆ ಹೋಯ್ತಲ್ಲ ಅಂದೆ. ನೀವು ಇದು ಕೊಟ್ಟಿದ್ರಲ್ಲ ಇಲ್ಲಿ ಫಸ್ಟು ಓಕೆನಾ? ನಿಮ್ಗೆ ಆ ಸೇಪೆ ಬರುತ್ತೆ. ಇದಿಷ್ಟು ಹೋದಾಗ ಅವ್ರದ್ದು ಇಷ್ಟು ಉಳ್ಕೋತದೆ. ಇದೇ ಸೇಪ್ ಇರುತ್ತೆ. ಫಸ್ಟ್ ಇದನ್ನು ಹಿಂಗೆ ಹೊಲ್ಕೊಳ್ಳಿ ಲೈನಿಂಗ್ ಮೇಲೆ ಇಟ್ಟು 1/4 ಇಂಚ್ಗೆ ಇಟ್ಕೊಳ್ಳಿ ಆಯಿತಾ. ಆಮೇಲೆ ಮಾಮೂಲಿ ಕೂಳೆ ಮೇಲೆ ಒಂದು ಹೊಲಿಗೆ ಹಾಕಿ ಆಯಿತಾ. ಆಮೇಲೆ ನೀಡ್ ಸ್ಟಿಚ್ ಒಂದು ಹಾಕಿ. ಇದಾದಮೇಲೆ ಮತ್ತೆ ಉಲ್ಟಾ ಸೀದಾ ನೋಡ್ಕೊಂಡು ಇಟ್ಕೊಳ್ಳಿ. ಅದೇ ಬಟ್ಟೆನ ಹಿಂಗೆ ಸ್ಟ್ರೈಟ್ ಹೊಲಿರಿ, ಇಲ್ಲ ಅಂತಂದರೆ ಇದು ಹೊಲದ ಮೇಲೆ ಇದೇ ಥರ ಇಟ್ಕೊಂಡು ಇನ್ನೊಂದು ನೆಕ್ ಪೀಸ್ ಕಟ್ಕೊಳ್ಳಿ. ಕ್ಯಾನ್ವಾಸು ಹಾಕ್ಬೋದು, ಸ್ಟಿಪ್ ಹಾಕೋರುತ್ತೆ ಅಂದರೆ. ಇನ್ಮೇಲೆ ಕ್ಯಾನ್ವಾಸ್ ತೆಗೆದು ಇಟ್ಕೊಳ್ಳಿ. ನೆಕ್ಸ್ಟ್ ಬ್ಲೌಸ್ಗೆಲ್ಲ ಇದೇ ಇಟ್ಕೊಂಡು ಸೇಮ್ ಅದು ತೋರಿಸ್ತೀನಿ. ಒಂದಕ್ಕೆ ಕಟ್ ಮಾಡ್ಕೊಡ್ತೀನಿ. ಇದು ಬ್ಯಾಕ್ ಅಲ್ವಾ? ಬ್ಯಾಕ್ ಏನು? ಅದೇ ಬ್ಯಾಕ್ ಮೇಡಮ್. ಅದು ನೆಕ್ ಪೀಸ್ ಇದು ಕಟ್ ಮಾಡಲು ಮಿಕ್ಕಿರೋ ಪೀಸ್. ಇದು ಮಾಮೂಲಿ 15 ಉದ್ದ. ಫೋಲ್ಡಿಂಗ್ ಗೀಲ್ಡಿಂಗ್ ಎಲ್ಲ 15 ರೆಡಿನೇ. ರೆಡಿ ಅಲ್ಲಿಗೆ 16. ನಿಮಗೆ ಇದು ಇಷ್ಟು ಫೋಲ್ಡ್ ಮಾಡ್ತೀನಿ ಅಂದರೆ 1 ಓಕೆ. ಏಕೆಂದರೆ ನಾನು ಒಂದು ಅಳತೆಯಲ್ಲಿ ಇರ್ತೀನಿ, ನೀವು ಹೇಳಿ ಏನು ಮಾಡಬೇಕು. ಇದು ಎಷ್ಟು? 2.5 ತಗೊಂಡ್ರಿ ಮೇಡಮ್. ಇದು 6 ಕಾಲ. ಇದು 5 ಮುಕ್ಕಾಲೇನೋ ತಗೊಂಡ್ರಿ. ಇವತ್ತೇ ಮಾತಾಡ್ತಾ ಇರೋದು. ಇವತ್ತೇ ಮಾತಾಡೋದು. ಯಾರು? ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀರ. ಇದು 6 ಇಲ್ಲ, 6 ಇಲ್ಲ. ದೀಪ ಹಾಕ್ತಾರೆ. ಇದು ಹಿಂದೆದಲ್ವಾ ಮೇಡಮ್? 6 ಇಡಿ ಸಾಕು. ಸ್ಲೀವ್ಲೆಸ್ಗೂ ಪಟ್ಟಿ ಕಟ್ ಮಾಡ್ಕೊ ಕೊಡೋದ ಮೇಡಮ್? ಅದೇ ಕ್ಲಾಸ್ ಕೊಟ್ಟಿದ್ವು ಸ್ಲೀವ್ಸು ಅವತ್ತು ನಾನು ಕೊಟ್ಟಿದ್ದೆ. ಅದೇ ಅದು ಆ ಥರನೇ ಫೋಲ್ಡಿಂಗ್ ಅಲ್ಲಿ ಹಿಂದೆಗೆ. ಬೇಡಪ್ಪ, ಬೇಡ ಬೇಡ ಬೇಡ. ಆಯಿತು, ಇರಲಿ ಏನಿಲ್ಲ. ಸ್ಟಿಚ್ ಹಾಕ್ಬಿಟ್ಟು
ಇದಕ್ಕೆ ಒಂದಕ್ಕೆ ತೋರಿಸ್ತೀನಿ ನೋಡ್ಕೊಳ್ಳಿ. ನೆಕ್ ಇದು ವೇಸ್ಟ್ ಎಲ್ಲ ಬಟ್ಟೆ ಸ್ಕ್ವೇರ್ ಎಲ್ಲ ಒಂದು ಸ್ವಲ್ಪ ಇದು ಜಾಯಿನ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಜಾಸ್ತಿ ಇಲ್ಲ ಅಂದಕ್ಕೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸಾಕು. ಇದೇ ನೆಕ್ಕು ಕೊಡೋಕ್ಕೆ ಇದೇ ಥರ ನಾನೇನು ಕಟ್ ಮಾಡ್ತೀನಿ, ಕ್ಯಾನ್ವಾಸ್ ಇದ್ದರೆ ಅದೇ ಥರ ಕಟ್ ಮಾಡ್ಕೊಳ್ಳಿ. ಏನಕ್ಕೆ ಜಾಸ್ತಿ ತಗೊಂಡೆ ಅಂದರೆ ಇದನ್ನು ಜಾಯಿನ್ ಮಾಡ್ತೀರಾ. ಜಾಯಿನ್ ಮಾಡಿಕೊಂಡು ಆಮೇಲೆ ಕೊಡಬೇಕು, ಆಗ ಇದು ಸರಿ ಬರುತ್ತೆ. ಆಯಿತಾ? ಮೇಲೂ ಬಿಡ್ಬೇಕಂತ ಏನು ಬೇಡ, ಅಷ್ಟೇ ಸಾಕು. ಇದನ್ನು ಜಾಯಿನ್ ಮಾಡ್ಕೊಳ್ಳಿ. ಇಷ್ಟು ಕಿತ್ತೇವ್ರೆ, ಇಷ್ಟು ಸಾಕು. ಇದನ್ನು ಕೊಡಿ, ಫಿನಿಶಿಂಗ್ ಬರಿ. ಹಿಂಗೆ ಕೊಡಬೇಕು, ಆಗ ಸ್ಕ್ವೇರ್ಗೆ ಯಾವುದೇ ನೆಕ್ಗೆ ಚೆನ್ನಾಗಿ ಕೊಡೋದು. ಅದಕ್ಕೂ ಇದೆ ಹಿಂಗೆ ಕಟ್ ಮಾಡ್ಕೊಂಡು ಕೊಡಿ. ಇದೇ ಥರ ಒಂದು ಕ್ಯಾನ್ವಾಸ್ ಕಟ್ ಮಾಡಿ. ಅದು ಸೀರೆ ಇಲ್ಲ ಅಂತಂದ್ರೆ ಮಾಮೂಲಿ ಇದನ್ನೇ ಕೊಡಿ, ಬಟ್ಟೆನೇ ಅಲ್ಲ ಒಳ್ಳೆ ಚೆನ್ನಾಗಿ ಹೊಲ್ದಾಗ ಕ್ಯಾನ್ವಾಸ್ ಕೊಡಿ. ಕೊಟ್ಟವ್ರೆ ಇದನ್ನ ಜಾಯಿಂಟ್ ಮಾಡ್ತೀರಾ. ಜಾಯಿಂಟ್ ಮಾಡಿಬಿಟ್ಟು ಈ ಲೈನಿಂಗು ಇದನ್ನು ಹೊಲ್ಕೊಂಡಿರ್ತೀರಲ್ಲ, ಇದು ಒಳಗಡೆ ಇರುತ್ತೆ, ಅದು ಸೀದೆ ಇರುತ್ತೆ. ಸೀದೆ ಮೇಲೆ ಇದನ್ನ ಇಟ್ಕೊಂಡು ಹೊಲಿಬೇಕು. ಕೊಟ್ಟಿರ್ತಾರೆ ರೆಡಿಮೇಡ್. ಇಲ್ಲಿ ನೋಡಿ, ಹಿಂಗೆ ಸೀದೆ ಹೊಲಿತೀರಿ. ಇಲ್ಲಿ ಈ ಮೂಲೆ ಮೇಲೆ ಕಚ್ಚಿ ಹೊಡೆದು ಫೋಲ್ಡಿಂಗ್ ಮಾಡಿ ಹೊಲಿಬೇಕು. ಇದೆ ಅದಕ್ಕೂ ಹಿಂಗೆ ಕಟ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲ ಅದು ಪೇಪರ್ ಹೆಂಗಿರುತ್ತೆ ಕ್ಯಾನ್ವಾಸ್ ಅಂದರೆ? ಇಲ್ಲೇ ವೈಟ್ ಕಾಣುತ್ತೆ ಸಾಮಾನ್ಯ ಅಬ್ಸರ್ವ್. ಚೂರು ಕೊಟ್ಟವರು ಇಲ್ಲ ಅಂದರೆ ಇವ್ರು ಲೈನಿಂಗ್ ಪೀಸೇ ಕೊಟ್ಟಿಲ್ಲ. ಲೈನ್ ಪೀಸ್ ಕೊಟ್ಟವ್ರೆ ಇಲ್ಲ ಒಂದೇ ಇದೆಯಲ್ಲ ಲೈನಿಂಗ್ ಪೀಸ್ ಡಬಲ್ ಕೊಟ್ಟು. ಇದನ್ನ ಇಲ್ಲಿ ಪಟ್ಟ ಐತಲ್ಲ, ಅದಕ್ಕೆ ಹಿಂಗೆ ಹೊಲ್ಕಳಿ ಅಂತ ಹೇಳಿದ್ರು ಮ್ಯಾಮ್. ಇದು ಎಡ್ದು ಹೊಲಿತೀವಲ್ವ, ಇದಕ್ಕೆ ಅದನ್ನ ಹಿಂಗೆ ಉಲ್ಟಾ ಮಾಡಿ ಹೊಲಿಗೆ ಹಾಕ್ಬೇಕು. ಒಳಗೆ ಹೋಯ್ತಲ್ಲ